ನಾನು ಮತ್ತೆ ಕೇಳ್ತೀನಿ, ಮೂಡಾನು ಹಾಗಾದ್ರೆ ನಿಮ್ಮ ಮೇಲೆ ರಾಜಕೀಯ ದ್ವೇಷದಿಂದ ಹಾಕಿದ ಕೇಸ್ ತರಾನೇನಾ? ಸಿದ್ದರಾಮಯ್ಯನವ್ರ ಪಾತ್ರನೇ ಇಲ್ವಾ ಈ ಮೂಡಾ ವಿಚಾರದಲ್ಲಿ? ನೋಡಿ ಅಮ್ಮ, ಎನ್ ನೋ ಸಬ್ಜೆಕ್ಟ್, ಇಟ್ ಹ್ಯಾಸ್ ನೋ ಸಬ್ಜೆಕ್ಟ್, ನೋ ರಿಲೆವೆನ್ಸ್. ಒಂದು ಹೆಣ್ಮಗಳು ಆಸ್ತಿ ಕಳ್ಕೊಂಡಿದ್ದಾಳೆ, ಅರ್ಜಿ ಹಾಕ್ಕೊಂಡಿದ್ದಾರೆ. BJP ಗೌರ್ಮೆಂಟ್ ಅವರು ಅವ್ರಿಗೆ ಆಲ್ಟರ್ನೇಟಿವ್ ಸೈಟ್ನ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ, ಎಷ್ಟು ಕೊಟ್ಟಿದ್ದಾರೋ ಅಂತ ಅಂದ್ಬಿಟ್ಟು ಇಟ್ ಈಸ್ ದಿ BJP ಗೌರ್ಮೆಂಟ್ ರೆಸ್ಪಾನ್ಸಿಬಲ್. ಸಿದ್ದರಾಮಯ್ಯನವ್ರದ್ದು ಯಾವ ಥರದ ಇಲ್ಲಿ ಪಾತ್ರನೂ ಇಲ್ಲ. ಹಿ ಹ್ಯಾಸ್ ನಾಟ್ ಸೈನ್ಡ್ ಎ ಡಾಕ್ಯುಮೆಂಟ್, ನಾಟ್ ಯೂಸ್ಡ್ ದಿಸ್ ಇನ್ಫ್ಲುಯೆನ್ಸ್. ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಿದರೆ ಇನ್ವೆಸ್ಟಿಗೇಷನ್ ಬರ್ತದೆ, ಇಟ್ ವಿಲ್ ದೇರ್ ಇಸ್ ನೋ ರಿಲೆವೆನ್ಸ್. ಸರ್, ಬಟ್ ಇದರಲ್ಲಿ ಫ್ಯಾಕ್ಟ್ಸ್ ತುಂಬ ಕ್ಲಿಯರ್ ಆಗಿದೆ ಸರ್. ಇಫ್ ಐ ಕ್ಯಾನ್ ಸ್ಪೀಕ್ ಅಬೌಟ್ ಇಟ್, ಯಾಕಂದರೆ ಪ್ರತಿ ಸ್ಟೇಜಲ್ಲೂ ಡಾಕ್ಯುಮೆಂಟೇಷನ್ ನಡೆದಾಗ ಸಿದ್ದರಾಮಯ್ಯ ಅವರು ಒಂದ್ಸಲ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು, ಒಂದ್ಸಲ ಚೀಫ್ ಮಿನಿಸ್ಟರ್ ಆಗಿದ್ದರು, ಆಮೇಲೆ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದರು, ಮತ್ತು ತಿರ್ಗಾ ಮುಖ್ಯಮಂತ್ರಿ. ಆ ಪ್ರತಿ ಸ್ಟೇಜಲ್ಲೂ ಡಾಕ್ಯುಮೆಂಟೇಷನ್ ಆಗಿದೆ, ಆ ಫೈಲ್ ಮುಂದೆ ಹೋಗಿದೆ. ಅವ್ರ ಮಗ ಫಾರ್ ಎಕ್ಸಾಂಪಲ್ ಯತೀಂದ್ರ ಅವರು ಕಾಂಗ್ರೆಸ್ ಪಾರ್ಟಿ MLA ಕೂಡ, ಅವರು ಮೂಡಾ ಮೀಟಿಂಗಲ್ಲಿ MLA ಆಗಿ ಆ ಮೀಟಿಂಗಲ್ಲಿ ಡಿಸಿಷನ್ ತಗೊಂಡ್ರೆ ದಟ್ ಈಸ್ ಅಮೌಂಟ್ ಟು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಇಟ್ ಈಸ್ ಅಬೌಟ್, ಇದು ಏನು ಕೇಸನ್ನು ಇಟ್ ಈಸ್ ಅಬೌಟ್ ಕ್ಲಿಯರ್ ಇಲ್ಲಿಗ್ಯಾಲಿಟಿ, ಇಂಪ್ರೊಪ್ರೈಟಿ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ನೋಡಿ, ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಏನಿದೆ ಅಂತಂದರೆ, ಆ ವ್ಯಾಪ್ತಿಗೆ ಸಂಬಂಧಪಟ್ಟಂಥ MLAಗಳೆಲ್ಲ ದೇ ವಿಲ್ ಬಿ ದಿ ಮೆಂಬರ್ಸ್. Siddaramaiah was a member of Chamundeshwari at that point of time. He would have also been a member of that, whether he participates or not. He would have also been a member. But you should, ಅಂದರೆ ಹೋಗಬಾರ್ದಿತ್ತು ಮೀಟಿಂಗ್ಗೆ, ಮತ್ತೆ ಅದು ಕಾನ್ಫ್ಲಿಕ್ಟ್ ಆಗುತ್ತಲ್ವ ಸರ್? ಅದು ನೋ ಕಾನ್ಫ್ಲಿಕ್ಟ್. ಇಟ್ ಇಸ್ ಎ ಪಾಲಿಸಿ ಡಿಸಿಷನ್ ದೇ ಹ್ಯಾವ್ ಟೇಕನ್. ಇವರೊಬ್ಬರಿಗೆ ಅಲ್ಲ, 10,000 ಜನಕ್ಕೆ ಕೊಟ್ಟಿದ್ದಾರೆ. ಇವರೊಬ್ಬರಿಗೆ ಅಲ್ಲ, 1,000 ಜನಕ್ಕೆ ಕೊಟ್ಟಿದ್ದಾರೆ. 1,000 ಜನ ತೆಗೆದುಕೊಂಡಿದ್ದಾರೆ. BJP ಸರ್ಕಾರದಲ್ಲಿ ಆಗಿದೆ. ರೈಟ್ ಆರ್ ರಾಂಗು ಕೊಟ್ಟಿದ್ರೆ ಸರಿನೋ ಇಲ್ಲೋ ಅನ್ನೋದು ದಟ್ ದಿ ಇನ್ವೆಸ್ಟಿಗೇಷನ್. ಇಟ್ ಇಸ್ ದಿ ಆಫೀಸರ್. ಸಪೋಸ್ ಇಫ್ ದೇರ್ ಇಸ್ ಅ ಮಿಸ್ಟೇಕ್ ಹ್ಯಾಸ್ ಹ್ಯಾಪೆಂಡ್, ಶಿ ಹ್ಯಾಸ್ ನಾಟ್ ಆಸ್ಕ್ಡ್ ನನಗೆ ಇಲ್ಲೇ ಕೊಡಿ ಸೈಟ್ ಅಂತ ಏನು ಕೇಳಿಲ್ಲ ಸರ್. ಇದೆ ಸರ್, ಅದೊಂದು ಡಾಕ್ಯುಮೆಂಟ್ ಇದೆ, ವೈಟ್ನರ್ ಹಾಕಿದ್ದಾರೆ ಯಾರೋ ಡಾಕ್ಯುಮೆಂಟಲ್ಲಿ. ನನಗೆ ಗೊತ್ತಿಲ್ಲ ದಟ್ ಆಲ್ ಡಾಕ್ಯುಮೆಂಟ್ಸ್ ಅಂಡ್ ಎನಿಥಿಂಗ್. ಐ ಆಮ್ ಕ್ಯಾಟಗರಿಲಿ ಟೆಲಿಂಗ್ there is no fault with Srimati Parvati Siddaramaiah. There is no fault with Chief Minister. If anything is there, let us look at let the investigation come out with what is truth and what is ಮೂಡಾ ಫೈಲ್ಸ್ ಆಚೆ ತಂದಿದ್ದೆ DK ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರು ಹೇಳಿದ್ದು. ಕುಮಾರಸ್ವಾಮಿ ಪಾಪ ಅವನಿಗೆ ನನ್ನ ಪಾರ್ಟಿ 19 ಸೀಟ್ ಬಂದ್ಬಿಡ್ತಲ್ಲ, ನಾನು ಚೀಫ್ ಮಿನಿಸ್ಟರ್ ಆಗಿಲ್ವಲ್ಲ, ನಾನು ಜೋಕರ್ ಆಗ್ಬೋದಾಯ್ತಲ್ಲ, ಈಗಾಗಲಿಲ್ವಲ್ಲ ಅಂತ, ನಂಗೆ ಸಿಕ್ಕಲಿಲ್ಲ ಅಂತ ಒಸ್ಕೊಂಡು ಕೊನೆಗೆ ಪಾಪ ದೆರ್ ಇಸ್ ನೋ ಮೆಡಿಸಿನ್ ಫಾರ್ ಜೆಲಸಿ. ಹಂಗೆ ಪಾಪ ಹೊಟ್ಟೆ ಹುರ್ಕೊಂಡು ಪಾಪ ಜಲಸಿಯಿಂದ ಅವ್ರಿಗೊಂದು ಕಾಯಿಲೆ ಬಂದ್ಬಿಟ್ಟಿದೆ. ಬಟ್ ನಮ್ಮ ವೇದಿಕೆಯಲ್ಲೇ ಹೇಳಿದ್ರು, ಮತ್ತೆ ನಾನು CM ಆಗ್ತೀನಿ ಸದ್ಯದ್ರಲ್ಲೇ ಅನ್ನೋ ಹಿಂಟ್ ಕೊಟ್ಟು ಹೋಗಿದ್ದಾರೆ. ಕಾರ್ಯಕ್ರಮ ಅಲ್ಲ, ಇನ್ನೊಂದು ಇಂಟರ್ವ್ಯೂ ಅಲ್ಲಿ ಲೆಟ್ ಇಟ್ ಡ್ರೀಮ್, ಬಟ್ ಈ ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್, ಈ ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್, ಈ ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್. ಅದ್ರಲ್ಲಿ ಯಾವುದೂ ಇಲ್ಲ ಅವ್ರ ಹತ್ರ. ಕುಮಾರಸ್ವಾಮಿ ಅಂತ ಬಂದಾಗ ಒಕ್ಕಲಿಗರ ನಾಯಕತ್ವಕ್ಕೆ ನಡೀತಿರೋ ಫೈಟ್ ವಿಚಾರ ಪ್ರಸ್ತಾಪ ಆಗುತ್ತೆ. DK ಶಿವಕುಮಾರ್ ಸರ್, ಒಕ್ಕಲಿಗರ ನಾಯಕ ಯಾರು ನಿಮ್ಮ ಪ್ರಕಾರ ರಾಜಕೀಯ ವಲಯದಲ್ಲಿ? ನನಗೆ ಗೊತ್ತಿರೋ ಒಕ್ಕಲಿಗರ ನಾಯಕ ಅಂತ ಅಂದರೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿ, ಅವರು ಒಕ್ಕಲಿಗರ ನಾಯಕರು. ರಾಜಕೀಯ ವಲಯದಲ್ಲಿ ಫೈಟ್ ಇಲ್ವಾ ಹಾಗಾದ್ರೆ ನಾಯಕತ್ವಕ್ಕೆ ನಿಮ್ಮ ಹಾಗೆ? ಫೈಟ್ ಮಾಡೋಕ್ಕೂ ಅಲ್ಲಿ ನಾನು ಫೈಟ್ ಮಾಡೋದು ಸಿದ್ಧಾಂತದ ಮೇಲೆ, ವ್ಯಕ್ತಿ ಮೇಲೆ ನಾನು ಫೈಟ್ ಮಾಡೋದಿಲ್ಲ. ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರಿ, ಕೊಟ್ಟರು ಪೆನ್ನು ಪೇಪರು. ಏನ್ ಮಾಡ್ತಿದ್ದಾರೆ DK ಸಾಹೇಬ್ರು ಅಂತ ಕೇಳ್ತಿದ್ದಾರೆ ಒಕ್ಕಲಿಗ ಸಮುದಾಯದ ವೋಟರ್ಸ್. ಮೇಕೆದಾಟು ಯಾರಿಗೋಸ್ಕರ ನಡೆದೆ? ಎತ್ತಿನಹಳ್ಳಿಯಲ್ಲಿ ಹೋಗಿ ಯಾಕೆ ನೀರು ಪ್ರಾರಂಭ ಮಾಡಿದೆ? ಎಲ್ಲಿಗೆ ನೀರು ಹರಿತದದು? ಎಲ್ಲಿಗೆ ಎತ್ತಿನಹೊಳೆ ನೀರು ಎಲ್ಲಿಗೆ ನಡೀತದೆ ಅಂತ? ಈ ಕಾವೇರಿ ನೀರು ಬರಬೇಕು ಅಂತ ಹೊರಟಿದ್ದೀನಿ, ಎಲ್ಲಿಗೆ ಬರ್ತದೆ? ವಾಟ್ ಎವರ್ ಈ ಪೆನ್ನು ಪೇಪರ್ ಹೆಂಗೆ ಉಪಯೋಗಿಸ್ಬೇಕು. ಈಗ ಸೋಲಾರ್ ಪಾರ್ಕ್ ಮಾಡಿದ್ನಪ್ಪ, ಆ ರೈತರಿಗೆಲ್ಲ ಇಡೀ ಪ್ರಪಂಚದಲ್ಲೇ ನನ್ನ ಕಾನ್ಸೆಪ್ಟ್, 1 ಎಕರೆನೂ ಖರೀದಿ ಮಾಡಿದೆ, ಅವ್ರ ಹತ್ರ ಲೀಸ್ ತಗೊಂಡು ಅವ್ರ ವರ್ಷಕ್ಕೆ 25,000 ಈಗ ಬಾಡಿಗೆ ಹೋಗ್ತಾ ಇದೆ. ಅವರ ಜಮೀನ್ದಾರರು ಅವರೇ ಉಳ್ಕೊಂಡಿದ್ದಾರೆ. 2,400 ಮೆಗಾವ್ಯಾಟು ಒಂದೇ ಕಡೆ, ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ರೈತರಿಗಲ್ವ ಅದು? ಈ ಪೆನ್ನಲ್ವ ಅದು ಮಾಡಿದ್ದು? ನಾನು ಮಾಡಿದ ಕಾನ್ಸೆಪ್ಟನ್ನ ಸೆಂಟ್ರಲ್ ಗೌರ್ಮೆಂಟಿಗೆ ಉಪಯೋಗಿಸ್ತಾ ಇದ್ದಾರೆ. ಎಸ್, ಕರ್ನಾಟಕದ ಅವ್ರು ನನ್ನ ಹೆಸರು ಹೇಳ್ಕೊಳಕ್ಕೆ ಅವ್ರಿಗೆ ಸ್ವಲ್ಪ ಅವಮಾನ. ಅವ್ರಿಗೆ
ಹೆಸರು ಕೊಡಬೇಕಾಗ್ತದೆ. ಬಟ್ ಸ್ಟಿಲ್ ದೇ ಕೇಮ್ ಔಟ್ ವಿತ್ ಒಂದು ಕುಸುಮ ಸ್ಕೀಮ್ ಅಂತ ಒಂದು ಹೊಸದಾಗಿ ತಂದಿದ್ದಾರೆ. ಹಂಗೆ ಇವತ್ತು ಗ್ಯಾಸ್ ವಿಚಾರ ಹೇಳಿದೆ ಮೊನ್ನೆ ಯಲಹಂಕದಲ್ಲಿ, ಇವೆಲ್ಲ ಪೆನ್ನು ಪೇಪರಿಂದಲ್ಲ ಮಾಡಿದ್ದು. ವೆನ್ ಐ ಗೆಟ್ ಸ್ಟಿಲ್ ಐ ಆಮ್ ಟೆಲಿಂಗ್ ಯು, ಜಸ್ಟ್ 1.5 ವರ್ಷ ಆಗಿದೆ. ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್. ಬೆಂಗಳೂರು ವಿಚಾರ, ಬೆಂಗಳೂರು ಮೊಬಿಲಿಟಿ, ಬೆಂಗಳೂರು ಟ್ರಾಫಿಕ್ಕು, ಈಗ ಸ್ಕೈ ಡೆಕ್ ವಿಚಾರ ಹೇಳಿದ್ರಿ, ಟನಲ್ ವಿಚಾರ, ಸಿಗ್ನಲ್ ಫ್ರೀ ಕಾರ್ಡರ್ಸ್, ಇವಕ್ಕೆಲ್ಲ ಮಾಡ್ತಿದ್ದೆ. ದೇರ್ ಆರ್ ಲಾಟ್ ಆಫ್ ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್, ಲೀಗಲ್ ಕನ್ಸ್ಟ್ರೈಂಟ್, ಲ್ಯಾಂಡ್ ಅಕ್ವಿಷನ್ಸ್ ಇವೆಲ್ಲ ಇಲ್ಲ ಇದೆ. ಐ ನೋ ಹೌ ಟು ಗೆಟ್ ದಿ ಡೆಸ್ಟಿನೇಷನ್. ನಾ ಹಿಂದೆ UD ಮಿನಿಸ್ಟರ್ ಆಗಿದ್ದಾಗ ಬರೀ ಪಾಪ್ಯುಲೇಷನ್ ವಾಸ್ ಅಬೌಟ್ 50, 60, 70 lakhs. ನೌ ಇಟ್ ಈಸ್ 1.4 crores. 1 ಕೋಟಿ 4 ಲಕ್ಷ ವೆಹಿಕಲ್ಲು ಬೆಂಗಳೂರು ನಗರದಲ್ಲಿ ಓಡಾಡ್ತಾ ಇದೆ. It is very difficult. Bangalore is not a big planned city like Chandigarh or Delhi, New Delhi. It has its own internal problems. But still, Bangalore is growing. It is a hot city. It has created a lot of environment. ಒಳ್ಳೊಳ್ಳೆ ಜನ, ನಾನು ಸರ್ಕಾರ ಮಾಡ್ತು ಅಂತ ಹೇಳೋದಿಲ್ಲ. ಇಟ್ ಇಸ್ ಲಾಟ್ ಆಫ್ ಪೀಪಲ್, ನಿಮ್ಮಂಥವರೆಲ್ಲ ಬಂದು ಈಗ ಇಂಗ್ಲೀಷಲ್ಲೋ ಹಿಂದಿಲೋ ನಿಮ್ಮ ರಿಪಬ್ಲಿಕ್ ಟೀ ಇತ್ತು, ಕನ್ನಡಕ್ಕೂ ಯಾಕೆ ಬಂದ್ರಿ? ಇಲ್ಲಿ ಸ್ವಲ್ಪ ಶಕ್ತಿ ಇದೆ ಅಂತ, ಹೌದು, ಇಲ್ಲಿ ಮಾರ್ಕೆಟ್ ಇದೆ ಅಂತ, ಹೌದು, ಹಂಗೆ ಎಲ್ಲ ಕೂಡ ಓಕೆ. ಈಗ ಬೆಂಗಳೂರಲ್ಲಿ They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.